ತಮಿಳುನಾಡು ಸಿಎಂ ವಿಜಯ್ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಪಡೆದಿದ್ದಾರೆ. ಸಿಎಂ ಆದ ಮೇಲೆ ಇದೇ ಮೊದಲ ಬಾರಿಗೆ ಕರಾವಳಿ ಪ್ರಸಿದ್ಧ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಸಂಕಲ್ಪ ಮಾಡಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ಈ ಮೂಲಕ ಇಡೀ ದೇವಸ್ಥಾನದ ಇತಿಹಾಸವನ್ನು ನೆನಪು ಮಾಡಿದ್ದಾರೆ. ಸಂಕಲ್ಪ ವಿಶೇಷವಾಗಿ ಅವರೇನು ಹೇಳಲಿಲ್ಲ. ಖಡ್ಗ ಸಮರ್ಪಣೆ ಮಾಡಿದರು. ಖಡ್ಗ ಅಂತ ಹೇಳಿದ್ರೆ ಅದು ವಿಜಯದ ಪ್ರತೀಕ ಒಂದು, ಅಥವಾ ಮುಂಚೆ ಸಂಕಲ್ಪ ಮಾಡ್ಕೊಳ್ಳೋದಿದ್ರೆ ಶತ್ರು ಸಂಹಾರದ ಒಂದು ಸಂಕಲ್ಪ. ತಮಿಳುನಾಡು, ಕೇರಳದಲ್ಲೇ ಕರ್ನಾಟಕಕ್ಕಿಂತಲೂ ಹೆಚ್ಚಿನ ಭಕ್ತರನ್ನ ಹೊಂದಿರುವ ಶಕ್ತಿ ದೇವತೆ ಕೊಲ್ಲೂರು ಶ್ರೀ ಮೂಕಾಂಬಿಕೆ. ಎಂಜಿ ರಾಮಚಂದ್ರನ್, ಜಯಲಲಿತಾ ಕಾಲದಿಂದಲೂ ತಮಿಳುನಾಡು ಮುಖ್ಯಮಂತ್ರಿಗಳು ಕೊಲ್ಲೂರಿಗೆ ಬಂದು ಪೂಜೆ ಮಾಡಿ ಸಂಕಲ್ಪ ತೊಟ್ಟು ಹರಕೆ ತೀರಿಸುವುದು ಸಂಪ್ರದಾಯ. ಇದೀಗ ವಿಜಯ್ ಸರದಿ. ಮಂಗಳೂರು ಏರ್ಪೋರ್ಟ್ನಿಂದ ಕೊಲ್ಲೂರಿಗೆ ಕಾರ್ನಲ್ಲಿ ಬಂದ ವಿಜಯ್ಗೆ ದೇವಸ್ಥಾನದ ಆವರಣದಲ್ಲಿ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ದೇವಸ್ಥಾನದ ಮುಂಭಾಗದಲ್ಲಿರುವ ಧ್ವಜಕ್ಕೆ ನಮಿಸಿ ದೇಗುಲ ಪ್ರವೇಶಿಸಿದ್ರು ವಿಜಯ್. ಮೂಕಾಂಬಿಕೆಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗರಿಂದ ವಿಜಯ್ ಪ್ರಸಾದ ಸ್ವೀಕರಿಸಿದರು. ಸುಮಾರು ಅರ್ಧ ಗಂಟೆಗಳ ಕಾಲ ದೇವಿ ಮುಂದೆ ನಮಿಸಿದ ವಿಜಯ್ಗೆ ಅರ್ಚಕ ಸುರೇಶ್ ಭಟ್ ರಕ್ಷಾದಾರ ಕಟ್ಟಿದ್ರು. ಬಳಿಕ ಮೂಕಾಂಬಿಕೆಗೆ ದೀಪಾರಾಧನೆ ನಡೆಯಿತು. ಖಡ್ಗವನ್ನ ಯಾವ ಉದ್ದೇಶಕ್ಕೆ ಕೊಡ್ತಾರೆ ಸಾಮಾನ್ಯ? ಖಡ್ಗ ಅಂತ ಹೇಳಿದ್ರೆ ಅದು ವಿಜಯದ ಪ್ರತೀಕ ಒಂದು, ಅಥವಾ ಮುಂಚೆ ಸಂಕಲ್ಪ ಮಾಡ್ಕೊಳ್ಳೋದಿದ್ರೆ ಶತ್ರು ಸಂಹಾರದ ಒಂದು ಸಂಕಲ್ಪ. ಸರ್, ಅವರಿಗೆ ರಕ್ಷಾದಾರವನ್ನ ಕಟ್ಟಲಾಯಿತು, ಅದರ ಹಿನ್ನೆಲೆ? ರಕ್ಷಾದಾರ ಅಂತ ಹೇಳಿದ್ರೆ ದೇವಿ ಪೂಜೆ ಮಾಡಿದ ಒಂದು ರಕ್ಷೆಗೋಸ್ಕರ ಅಷ್ಟೇ. ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಮೂಕಾಂಬಿಕಾ ರಕ್ಷೆಗಾಗಿ ರಕ್ಷಾದಾರವನ್ನು ಕಟ್ಟಲಾಗಿದೆ. ಮೂಕಾಂಬಿಕೆ ಸನ್ನಿಧಿಯಲ್ಲಿ ದೀಪಾರಾಧನೆ ಬಳಿಕ ಪರಿವಾರ ದೇವರುಗಳ ದರ್ಶನವೂ ಆಯಿತು. ವೀರಭದ್ರ, ಗಣಪತಿ, ಸುಬ್ರಹ್ಮಣ್ಯ ದೇವರಿಗೆ ವಿಜಯ್ ನಮಿಸಿದ್ರು. ಬಳಿಕ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಹಾಕಿದ್ರು. ಮೂಕಾಂಬಿಕೆಗೆ ಫಲ ಸಮರ್ಪಣೆ ಮಾಡಿದ ವಿಜಯ್ ಸಂಕಲ್ಪ ಏನೂ ಹೇಳಲಿಲ್ಲ. ವಿಜಯ್ ಜೊತೆಗಿದ್ದವರು ಕೂಡ ಯಾವುದೇ ಸಂಕಲ್ಪ ತೊಡಲಿಲ್ಲ. ಹೆಸರು, ನಕ್ಷತ್ರ ಹೇಳಿಯಷ್ಟೇ ಪೂಜೆ ಮಾಡಿಸಿದ್ರು. ಪೂಜೆ ಬಳಿಕ 1.5 ಕೆಜಿ ತೂಕದ ಬೆಳ್ಳಿ ಖಡ್ಗವನ್ನ ಕೊಟ್ಟ ವಿಜಯ್ ನಿತ್ಯವೂ ದೇವಿ ಮುಂದೆ ಇಟ್ಟು ಪೂಜೆ ಮಾಡುವಂತೆ ಮನವಿ ಮಾಡಿದ್ರು. ಸಂಕಲ್ಪ ವಿಶೇಷವಾಗಿ ಅವರೇನು ಹೇಳಲಿಲ್ಲ. ಅವರು ದೇವರ ಎದುರಿಗೆ ಫಲವನ್ನು ಸಮರ್ಪಣೆ ಮಾಡಿ ಅನಂತರ ಸಂಕಲ್ಪದಲ್ಲಿ ವಿಶೇಷವಾಗಿ ಏನೂ ಹೇಳಲಿಲ್ಲ. ಹೆಸರು, ನಕ್ಷತ್ರ ಅಷ್ಟೇ ಹೇಳಿದರು. ಆನಂತರ ಖಡ್ಗ ಸಮರ್ಪಣೆ ಮಾಡಿದರು. ಖಡ್ಗ ಸಮರ್ಪಣೆ ಮಾಡಿದ ನಂತರ ತಾಯಿಯಲ್ಲಿ ನಿತ್ಯವೂ ಇದನ್ನಿಟ್ಟು ಒಂದು ಅಲಂಕಾರಕ್ಕೆ ಉಪಯೋಗಿಸಿ ಅಂತ ಅಷ್ಟನ್ನು ಮಾತ್ರ ಹೇಳಿದ್ದಾರೆ. ಬೇರೆ ಏನು ವಿಚಾರ ಅವರು ಮಾತಾಡಲಿಲ್ಲ. ರಾಜಕೀಯ ಉದ್ದೇಶಕ್ಕಾಗಿ, ರಾಜಕೀಯ ಜಯಗಾಗಿ ಅಂದು ಎಂಜಿಆರ್ ಅವರು ಇದೇ ಮಾದರಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ರು. ಇದೀಗ ವಿಜಯ್ ಅವರು ಕೂಡ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷವನ್ನ ಕಟ್ಟಿ ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅದರ ಒಂದು ಖುಷಿಗಾಗಿ ಈ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ಒಂದರ್ಥದಲ್ಲಿ ತಾನು ಮುಖ್ಯಮಂತ್ರಿ ಆದರೆ ಎಂಜಿಆರ್ ರೀತಿಯೇ ಮೂಕಾಂಬಿಕೆಗೆ ಈ ಖಡ್ಗವನ್ನ ಸಮರ್ಪಣೆ ಮಾಡ್ತೀನಿ ಎಂಬ ಸಂಕಲ್ಪವನ್ನು ಹೊತ್ತಿದ್ರು ಅನ್ನೋದು ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಆ ಸಂಕಲ್ಪವನ್ನು ಈಡೇರಿಸೋಕೆ ವಿಜಯ್ ಅವರು ಮೂಕಾಂಬಿಕೆಯ ಸನ್ನಿಧಿಗೆ ಬಂದು ಈ ಖಡ್ಗವನ್ನ ಕೊಟ್ಟಿದ್ದಾರೆ. ಎಲ್ಲಾ ಪೂಜೆಗಳ ಬಳಿಕ ದೇವಸ್ಥಾನದ 10 ಮೀಟರ್ ದೂರದವರೆಗೂ ನಡೆದು ಬಂದ ವಿಜಯ್ ಅಭಿಮಾನಿಗಳತ್ತ ಕೈ ಬೀಸಿದ್ರು. ಬಳಿಕ ಕೊಲ್ಲೂರಿನಿಂದ ತಾವೇ ಕಾರು ಚಲಾಯಿಸಿಕೊಂಡು ಹೊರಟರು. ವಿಜಯ್ ಮಾತ್ರವಲ್ಲ, ಈ ಹಿಂದೆಯೂ ತಮಿಳುನಾಡಿನ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರಾವಧಿಗಳಲ್ಲಿ ಮೂಕಾಂಬಿಕೆ ಆರಾಧನೆ ಮಾಡಿ ಸಂಕಲ್ಪ ತೊಟ್ಟಿರುವುದು ಇತಿಹಾಸದಲ್ಲಿದೆ. ರಾಜಕೀಯ ಬೆಳವಣಿಗೆಗಾಗಿ ಹರಕೆ ಹೊತ್ತಿದ್ರು ಎಂಜಿ ರಾಮಚಂದ್ರನ್. ಹರಕೆ ಫಲ ನೀಡಿದ ಹಿನ್ನೆಲೆಯಲ್ಲಿ ದೇವಿಗೆ ಚಿನ್ನದ ಖಡ್ಗ ಕಾಣಿಕೆ ಕೊಟ್ಟಿದ್ರು. 1984ರಲ್ಲಿ ಬಂದಿದ್ದ ಎಂಜಿಆರ್ 1 ಕೆಜಿ ತೂಕದ ಖಡ್ಗ ಸಮರ್ಪಣೆ ಮಾಡಿದ್ರು. ಎಂಜಿಆರ್ ನೀಡಿದ ಖಡ್ಗವನ್ನೇ ಇಂದಿಗೂ ದೇವಿ ಅಲಂಕಾರಕ್ಕೆ ಬಳಕೆ ಮಾಡಲಾಗ್ತಿದೆ. ನವರಾತ್ರಿ, ವಿಜಯದಶಮಿಗೆ ಈ ಖಡ್ಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಎಂಜಿಆರ್ ಪತ್ನಿ ವಿಎನ್ ಜಾನಕಿ ಕೂಡ ಬಂದು ಮೂಕಾಂಬಿಕೆಯ ದರ್ಶನ ಮಾಡಿದ್ದಾರೆ. ತಮಿಳುನಾಡಿನ ಎಂಜಿಆರ್ ಬಂದಿದ್ರು, ಅವರೊಂದು ಖಡ್ಗವನ್ನು ಕೊಟ್ಟಿದ್ರು. ಅದು ಯಾವ ಉದ್ದೇಶ ಕೊಡ್ತಿದ್ದಾರೆ ಮತ್ತೆ ಅದು ಯಾವ ರೀತಿಯಾಗಿ ಈಗ ಬಳಕೆ ಆಗ್ತಾ ಇದೆ, ಹೇಗೆ? ಅದೇ ಅವರು ರಾಜಕೀಯವಾದಂತ ಜಯಕ್ಕೆ ಇರತಕ್ಕಂಥ ಪ್ರತಿಬಂಧ ನಿವಾರಣೆಗೋಸ್ಕರ ಅವರು ಸಂಕಲ್ಪ ಮಾಡಿದ್ದಂತೆ ಇರುವಂತ ಮಾಹಿತಿ. ಸಂಕಲ್ಪ ಸಿದ್ಧಿಯಾಗಿ ಅವರು ಮುಖ್ಯಮಂತ್ರಿಗಳಾದ ನಂತರ ಇಲ್ಲಿ ಬಂದು ಖಡ್ಗ ಸಮರ್ಪಣೆ ಮಾಡಿ ಆರಾಧನೆ ಮಾಡಿ ಹೋಗಿದ್ದಾರೆ. 2 ಎಲೆ ಉಂಟು, 2 ಎಲೆ ಚಿಹ್ನೆ ಇದೆ. ಆ 2 ಎಲೆ ಚಿಹ್ನೆ ನೋಡ್ಕೊಂಡೇ ಅವರು ಹೋಗಿ
ತಮ್ಮ ಚಿಹ್ನೆಯಾಗಿ ಎಲೆಕ್ಷನ್ ಚುನಾವಣೆಗೆ ಇಟ್ಕೊಂಡಿದ್ದು, ಅವರ ಪಕ್ಷದ ಚಿಹ್ನೆಯಾಗಿ ಇಟ್ಕೊಂಡಿದ್ದು. ಅದು ಯಾರಿಗೂ ಗೊತ್ತಿಲ್ಲ, ಬಹಳ ರಹಸ್ಯವಾಗಿದ್ದದು. ಜಯಲಲಿತಾ 2004ರಲ್ಲಿ ಕೊಲ್ಲೂರಿಗೆ ಭೇಟಿ ಕೊಟ್ಟು ದೇವಿಗೆ ಚಿನ್ನದ ಕವಚವನ್ನ ಸಮರ್ಪಿಸಿದ್ರು. ಚಂಡಿಕಾ ಯಾಗ ಮಾಡಿಸಿ ಅನ್ನದಾನ ಸೇವೆಗೆ ನಗದು ದೇಣಿಗೆ ನೀಡಿದ್ರು. ಅಷ್ಟೇ ಅಲ್ಲ, ತಮಿಳುನಾಡಿನ ವಿವಿಧೆಡೆಯಿಂದ ಕೊಲ್ಲೂರಿಗೆ ಬಸ್ ಸೌಲಭ್ಯ ಮಾಡುವ ಮೂಲಕ ತಮಿಳುನಾಡು ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಮುಖ್ಯಮಂತ್ರಿಗಳಂತೆಯೇ ಸ್ಟಾರ್ ನಟರು, ಸಂಗೀತ ದಿಗ್ಗಜರೂ ಕೂಡ ಮೂಕಾಂಬಿಕೆಯ ಭಕ್ತರೇ. ಸಂಗೀತ ನಿರ್ದೇಶಕ ಇಳೆಯರಾಜ ಮೂಕಾಂಬಿಕೆಯ ಪರಮ ಭಕ್ತ. ತಮಿಳುನಾಡು, ಕೇರಳ ಮುಖ್ಯಮಂತ್ರಿಗಳಿಂದಲೂ ಪೂಜೆಗಳು ನಡೆಯುತ್ತವೆ. ಸೂಪರ್ ಸ್ಟಾರ್ ರಜನಿಕಾಂತ್, ಸಂಗೀತ ಮಾಂತ್ರಿಕ ಇಳೆಯರಾಜ, ಕೆಜೆ ಏಸುದಾಸ್ ಮೂಕಾಂಬಿಕೆ ಆರಾಧಕರು. ನನ್ನಮ್ಮ ಮೂಕಾಂಬಿಕೆ ಅಂತಾನೆ ಹೇಳುವ ಇಳೆಯರಾಜ ಮೂಕಾಂಬಿಕೆಗೆ ವಜ್ರದ ಹಸ್ತ, ಮುತ್ತಂಗಿ, 2 ಬಾರಿ ವಜ್ರದ ಕಿರೀಟ ಸಮರ್ಪಣೆ ಮಾಡಿದ್ದಾರೆ. ಪರಿವಾರ ದೇವರು ವೀರಭದ್ರೇಶ್ವರನಿಗೆ ಚಿನ್ನ, ಬೆಳ್ಳಿಯ ಕಿರೀಟ ಕೊಟ್ಟಿದ್ದಾರೆ. ಮುತ್ತಂಗಿ ಕೊಟ್ಟಿದ್ದಾರೆ, ದೇವರಿಗೆ ವಜ್ರದ ಕಿರೀಟ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ವೀರಭದ್ರ ಸ್ವಾಮಿಗೆ ಮತ್ತೆ ಅಮ್ಮನವರಿಗೆ ಮತ್ತೊಂದು ವಜ್ರ ಕಿರೀಟಗಳನ್ನ, ಚಿನ್ನದ ಮತ್ತೆ ಬೆಳ್ಳಿಯ ಕಿರೀಟಗಳನ್ನೆಲ್ಲ ಸಮರ್ಪಣೆ ಮಾಡಿದ್ದಾರೆ. ಮೂಕಾಂಬಿಕೆ ಆರಾಧನೆಗೆ ಸಹಸ್ರ ವರ್ಷಗಳ ಇತಿಹಾಸ, ಪ್ರತೀತಿ, ನಂಬಿಕೆ ಇದೆ. ದಕ್ಷಿಣ ಭಾರತದ ಶಕ್ತಿಪೀಠವಾದ ಕೊಲ್ಲೂರಿನಲ್ಲಿ ನೆಲೆಸಿದ್ದಾಳೆ ಮೂಕಾಂಬಿಕೆ. 3 ಅವತಾರಗಳ ಮೂಲಕ ಪ್ರಸಿದ್ಧಿ. ಮಹಾಕಾಳಿಯಾಗಿ ಶತ್ರು ಸಂಹಾರ, ಮಹಾಲಕ್ಷ್ಮಿಯಾಗಿ ಸಂಪತ್ತು ಮತ್ತು ಸ್ಥಾನಮಾನ ವೃದ್ಧಿ, ಮಹಾಸರಸ್ವತಿಯಾಗಿ ವಿದ್ಯೆ ನೀಡುವ ದೇವತೆ ಈಕೆ. ಆದಿಶಂಕರರು ರೂಢಿಸಿದ ಪದ್ಧತಿಗಳ ಪ್ರಕಾರವೇ ಅಂದಿನಿಂದಲೂ ಪೂಜೆಗಳು ನಡೆಯುತ್ತವೆ. ತ್ರಿಕಾಲ ಪೂಜೆ, ಬಲಿಯಾಗತ್ತೆ. ನಿತ್ಯ ಪ್ರದೋಷಕ ಪೂಜೆ, ಸಂಜೆ ದಂತಧಾವನ, ಪಂಚಾಭಿಷೇಕ ಇರುತ್ತೆ. ಪ್ರದೋಷ ಕಾಲಕ್ಕೂ ಮೊದಲು ಉತ್ಸವದ ಮೂಲಕ ದಿನದ ಪೂಜೆ ಸಮಾಪ್ತಿಯಾಗತ್ತೆ. ಮೂಕಾಂಬಿಕೆ ಆರಾಧನೆ ಮಾಡಿದವರೆಲ್ಲರಿಗೂ ರಾಜಕೀಯ ಏಳಿಗೆ ಸಿಕ್ಕಿದೆ. ಹಾಗೆ ರಾಜಕೀಯ ಏಳು ಬೀಳುಗಳನ್ನೂ ಕಂಡಿದ್ದಾರೆ. ವಿಜಯ್ ಮುಂದಿನ ಹಾದಿ, ರಾಜಕೀಯ ಬೆಳವಣಿಗೆಗಳೆಲ್ಲವೂ ಇದೀಗ ಮೂಕಾಂಬಿಕೆಯ ನಂಬಿಕೆ ಸುತ್ತುತ್ತಲೇ ಇರುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.